ದೊಡ್ಡಬಳ್ಳಾಪುರ ತಾಲೂಕಿನ ಕಾನೆಹೊಸಳ್ಳಿಯಲ್ಲಿ ರೈತರಿಗೆ ಮಾಹಿತಿ ನೀಡದೆ ಜಮೀನುಗಳಿಗೆ ತೆರಳಿ 220 ಕೆವಿ ಪವರ್ ಲೈನ್ ಹಾಕಲು ಮುಂದಾಗಿದ್ದ ಕೆಪಿಟಿಸಿಎಲ್ ಸಿಬ್ಬಂದಿಯನ್ನು ಸ್ಥಳೀಯ ರೈತರು ತಡೆದು ವಾಪಸ್ ಕಳಿಸಿದ್ದಾರೆ. ರೈತರಿಗೆ ಪರಿಹಾರ ಕೊಡಿ, ನಂತರ ಕಾಮಗಾರಿ ನಡೆಸಿ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಕಾನೆಹೊಸಳ್ಳಿ ಬಳಿ ಸುಮಾರು 20 ವರ್ಷಗಳ ಹಿಂದೆ ನೆಲಮಂಗಲ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಪವರ್ ವಿದ್ಯುತ್ ಲೈನ್ಗಳನ್ನು ಹಾಕಲಾಗುತ್ತಿದೆ. ಈಗಾಗಲೇ ಕಾಮಗಾರಿ ಬಹುತೇಕ ಮುಕ್ತಾಯ ಹಂತದಲ್ಲಿದ್ದು, ಕಾನೆಹೊಸಳ್ಳಿ ಸೇರಿ ಬೆರಳೆಣಿಕೆಯಷ್ಟು ಹಳ್ಳಿಗಳಲ್ಲಿ ಮಾತ್ರ ಬಾಕಿ ಇದೆ. ಆದರೆ ಈವರೆಗೂ ಕೆಪಿಟಿಸಿಎಲ್ನಿಂದ ರೈತರಿಗೆ ಕಾಮಗಾರಿ ನಡೆಸುವ ಬಗ್ಗೆ ಸೂಚನೆ ನೀಡದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಪಿಟಿಸಿಎಲ್ ದೌರ್ಜನ್ಯ ಖಂಡಿಸಿ ರೈತರು ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದರು. ನಂತರ ಮಾತನಾಡಿದ ಮುಖಂಡ ಟಿ ರಂಗರಾಜು, 20 ವರ್ಷಗಳ ಹಿಂದೆ ಪವರ್ ಲೈನ್ ಅಳವಡಿಸಿದಾಗಲೂ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಈಗ ಹೆಚ್ಚುವರಿ ಪವರ್ ಲೈನ್ ಅಳವಡಿಸುವಾಗಲೂ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕಾಮಗಾರಿ ವೇಳೆ ಬೈರಸಂದ್ರಪಾಳ್ಯದ ರಾಮಕೃಷ್ಣಪ್ಪರ ತೋಟದಲ್ಲಿದ್ದ 8 ಅಡಿಕೆ, 25 ನೀಲಗಿರಿ ಮರಗಳು ನಾಶವಾಗಿವೆ. ರಾಗಿ ಕೊಯ್ಲು ನಡೆಯುತ್ತಿದ್ದು, ರೈತರ ಹೊಲಗಳಲ್ಲಿ ಕಾಮಗಾರಿಯಿಂದಾಗಿ ಟ್ರಾಕ್ಟರ್ಗಳ ಓಡಾಟದಿಂದ ಲಕ್ಷಾಂತರ ರೂಪಾಯಿ ರಾಗಿ ಬೆಳೆ ನಷ್ಟವಾಗಿದೆ. ರೈತರಿಗೆ ಪರಿಹಾರ ಕೊಡದೆ ಕಾಮಗಾರಿಗೆ ಅವಕಾಶ ನೀಡುವುದಿಲ್ಲ ಎಂದರು. ಇವತ್ತು ದೊಡ್ಡಬಳ್ಳಾಪುರದಿಂದ ನೆಲಮಂಗಲಕ್ಕೆ ಒಂದು 220 ಕೆವಿ ಲೈನು ಅಪ್ಗ್ರೇಡೇಷನ್ ಮಾಡಿ ವೈರೇಳಿಗೆ ಬಂದಿದ್ದಾರೆ. ಇಲ್ಲಿ ಹಿಂದೆ ಲೈನ್ ಎಳೆದಾಗ ಸಮೇತ ರೈತರಿಗೆ 100 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿಲ್ಲ. ರೈತರು ಎಲ್ಲರೂ ಒಕ್ಕೊರಲಿನ ಅಭಿಪ್ರಾಯ ಏನು ಅಂದರೆ, ನಮಗೆ ಕಾಂಪನ್ಸೇಷನ್ ಕೊಡ್ರಿ, ಪರಿಹಾರ ಕೊಟ್ಟು ನೀವು ಲೈನ್ ಎಳ್ಕೊಂಡೋಗಿ ಅಂತ. ಈಗೇನಾಗಿದೆ, ಈಗಿರೋ ಲೈನ್ ಕೆಳಗಡೆ ಕೆಲಸ ಮಾಡೋಕ್ಕಾಗಲ್ಲ. ರೈತರು ಎಲ್ಲ ತೋಟ ಮಾಡ್ತಾ ಇರೋದು, ಎಲ್ಲ ಬೋರ್ವೆಲ್ಗಳು ಹಾಕೊಂಡು ನೀರಾವರಿ ಬೆಳೆ ಬೆಳೀತಾ ಇರೋದು. ಟಮಾಟೆ ಗಿಡ 4 ಅಡಿ ಎತ್ತರದಲ್ಲಿ ಕಂಬಿ ಕಟ್ಟಿದರೆ ಶಾಕ್ ಹೊಡಿತದೆ. ಇನ್ನು ಬೈಸಂದ್ರಪಾಳ್ಯದ ರಾಮಕೃಷ್ಣಪ್ಪನವರು ಇವ್ರ ಯಜಮಾನರು, ಇವ್ರ ತೋಟದಲ್ಲಿ ನಿನ್ನೆ 16 ಅಡಿಕೆ ಮರ, ಆಮೇಲೆ ತೆಂಗಿನ ಮರ, 20 ನೀಲಗಿರಿ ಮರನ ನೆನ್ನೆ ಕಟ್ ಮಾಡಾಕ ಏಕಾಏಕಿ ಬಂದು ಅವ್ರಿಗೆ ಹೇಳದೇನೆ ಕಟ್ ಮಾಡ್ಯಾವ್ರೆ. ಆ ನಿಟ್ಟಲ್ಲಿ ಎಲ್ಲ ರೈತರು ಒಕ್ಕರ್ಲಾಗೇನು ಅಂದರೆ, ನಮಗೆ ಪರಿಹಾರ ಕೊಡಿ, ನೀವು ಕರೆಂಟ್ ತಗೊಂಡೋಗಿ ಲೈನ್ ಎಳ್ಕೊಂಡೋಗಿ ನಮ್ಮ ಯಾರ್ದು ಅಭ್ಯಂತರ ಇಲ್ಲ ಅಂತ. ಪರಿಹಾರ ಕೊಡದೇ ಇದ್ರೆ ರೈತರು ಹೆಣದ ಮೇಲೆ ನೀವು ವೈರ್ ಎಳ್ಕೊಂಡು ಹೋಗ್ಬೇಕಾದ್ರು. ಬಾಮೂಲ್ ನಿರ್ದೇಶಕ ಬಿಸಿ ಆನಂದ್ ಮಾತನಾಡಿ, ಪವರ್ ಲೈನ್ ಹಾದು ಹೋಗಿರುವ ತೋಟ ಮತ್ತು ಹೊಲದಲ್ಲಿ ಕೃಷಿ ಮಾಡುವುದು ಅಪಾಯಕಾರಿ. ಯಾವುದೇ ಸಮಯದಲ್ಲಿ ರೈತರು ವಿದ್ಯುತ್ ಅವಘಡಗಳಿಗೆ ತುತ್ತಾಗಬಹುದು. ಈ ಜಾಗವನ್ನು ಸರ್ಕಾರದ ವಶಕ್ಕೆ ಪಡೆದು ರೈತರಿಗೆ ಪರಿಹಾರ ನೀಡಬೇಕು ಮತ್ತು ಪೆನ್ನಿಂಗ್ ಹಾಕುವ ಮೂಲಕ ವಿದ್ಯುತ್ ಅವಘಡಗಳಿಗೆ ಕಡಿವಾಣ ಹಾಕುವುದರಿಂದ ರೈತರಿಗೂ ಅನುಕೂಲವಾಗಲಿದೆ ಎಂದರು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹೆಸರುಘಟ್ಟದಿಂದ ದೊಡ್ಡಬಳ್ಳಾಪುರದವರೆಗೂ ಕೆಪಿಟಿಸಿಎಲ್ ಅವರು ವೈರ್ ಎಳಿತಾವ್ರೆ. ಆ ವೈರ್ ಕೆಳಗಡೆ ಇರತಕ್ಕಂಥ ಅನೇಕ ರೈತರುಗಳು, ಅದರಲ್ಲಿ ನಂದು ಸಹ 3 ಕಡೆ ತೋಟ ಬರ್ತದೆ. ಅದ್ರ ಕೆಳಗಡೆ ನಾವು ಈ ಕಡೆಯಿಂದ ಒಂದು 50 ಅಡಿ ಅಗಲ ಏನು ಮಾಡೋಂಗೇ ಇಲ್ಲ. ಬೋರ್ವೆಲ್ಗೆ ಪೈಪ್ ಬಿಡಬೇಕಾದ್ರೂ ನಾವು ಎಡಗೈ ಹಿಡ್ಕೊಂಡು ನಾವು ಪೈಪ್ ಬಿಡಬೇಕಾಗ್ತದೆ. ಕೆಳಗಡೆ ಟೊಮೊಟೊನೋ ದ್ರಾಕ್ಷಿನೋ ಬೆಳಿತೀವಿ ಅಂದರೆ ಮಳೆ ಹುಯ್ದಾಗ ಅದರೊಳಗೆ ಮಕ್ಕಳನ್ನ ಕಳಿಸೋದು ಹೆಂಗೆ ಅನ್ನೋಂಥ ಒಂದು ಬೈದ ವಾತಾವರಣದಾಗ ಇವತ್ತು ನಾವೆಲ್ಲ ಇಲ್ಲಿ ತೋಟ ಮಾಡೋಂಥ ಪರಿಸ್ಥಿತಿ ಒಳಗಿದ್ದೀವಿ. ಅವ್ರು ಏನಾದರೂ ಮಾಡ್ಕೊಂಡ್ಲಿ, ಏನೋ ಉದ್ಧಾರ ಮಾಡ್ತೀವಿ ನಾವು ಅಂತೇಳಿ ಮಾಡ್ತಾವ್ರು ಮಾಡಲಿ, ನಾವು ಬೇಡ ಅನ್ನಲ್ಲ. ನಮಗೆ ಪರಿಹಾರ ಕೊಟ್ಬಿಟ್ಟು ಅವ್ರ ಲೈನ್ ಆದರೂ ಎಳ್ಕೊಂಡ್ಲಿ. ಆ ಲೈನ್ ಕೆಳಗಡೆ ಇರ್ತಕ್ಕಂಥ ಜಮೀನನ್ನು ಸರ್ಕಾರದ ವಶಕ್ಕೆ ತಗೊಂಡು ಅದನ್ನು ಫೆನ್ಸಿಂಗ್ ಹಾಕ್ಬಿಟ್ರೆ ನಾವು ಅದರೊಳಗೆ ಯಾರೂ ಹೋಗಲ್ಲ. ನಮ್ಗೆ ರೈತರಿಗೆ ಆಸೆ, ಎಲ್ಲೋ ಒಂದು 10 ಕುಂಟೆ 5 ಕುಂಟೆ, ಅರ್ಧ ಎಕರೆ, 1 ಎಕರೆ, 2 ಎಕರೆ ಇರೋಂಥ ರೈತರು ಆ ಕೆಳಗಡೆ ರಾಗಿ ಬೆಳಿತೀವಿ, ಟೊಮೊಟೊ ಬೆಳೆಯೋಕೋತೀವಿ. ಅದು ಸಾಕಷ್ಟು ಜನ ರೈತರು ಮರಣ ಹೊಂದೇವ್ರೆ. ಬಟ್ ಯಾರು ಅದನ್ನು ಗಮನಿಸಿ ಇವತ್ತು ಇಲ್ಲಿವರೆಗೂ ಪರಿಹಾರನೂ ಕೊಟ್ಟಿಲ್ಲ, ಏನೂ ಮಾಡೋಲ್ಲ. ಈ ಹೋದ ಸಾರಿ ಮಳೆಗಾಲ ಆದಾಗಂತೂ ಅದೆಷ್ಟು ಜನ ಸಾಯ್ಬೇಕಾಯ್ತೋ, ನಮ್ಮ ಅದೃಷ್ಟ ಯಾರು ಹೋಗಲ್ಲ ಕೆರೆಗಳ ಕಡೆ. ಇನ್ನು ಈ ವೇಳೆ ಟಿ ರಂಗರಾಜು, ಬಿಸಿ ಆನಂದ್ ಕುಮಾರ್, ರಾಮಕೃಷ್ಣಯ್ಯ, ಗಿರೀಶ್, ಚಂದ್ರಹಾಸ್, ಮರಿಗೌಡ, ರಾಜಣ್ಣ, ಮುನಿರಾಜು, ಆಂಜನೇಯರಾಜ ಮತ್ತಿತರರು ಹಾಜರಿದ್ದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.